ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮಂಜು ಸ್ನೇಹ ವ್ಲಾಗ್ಸ್. ನಾನಿವತ್ತು ಪನ್ನೀರ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಿಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲು. ಜಸ್ಟ್ ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟೇ. ಪನ್ನೀರು ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆನಿಯನ್, 1 ಟೊಮೆಟೊ. ಬೇಕಿದ್ರೆ ನೀವು ಸಾಸ್ ಯೂಸ್ ಮಾಡ್ಬೋದು. ನಾನು 2 ಥರ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. 1/2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಜಸ್ಟ್ ಪನ್ನೀರ್ ಕರ್ಕೊಂಡು ಎತ್ತಿಟ್ಕೊಳ್ಳೋಕ್ಕಷ್ಟೇ ಇದೆಲ್ಲ. ಸ್ವಲ್ಪ ಅರಿಶಿನ, 1/2 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಉಪ್ಪು, ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ರೋಸ್ಟ್ ಆಗ್ತಿದ್ದಾಗೆ ಪನ್ನೀರ್ ಇರುತ್ತಲ್ಲ, ನೀವು ಆಗಲೇ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಇದಕ್ಕೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಪನ್ನೀರ್ ಮೇಲೆ ಒಂಥರ ಬ್ರೌನ್ ಕಲರಾಗಿ ರೋಸ್ಟ್ ಆಗಿರೋ ಥರ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮಕ್ಕಳಿಗೆ ಆ್ಯಕ್ಚುಲಿ ಬಾಕ್ಸಿಗೆ ಇದನ್ನು ಹಾಕಿ ಕಳಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಹೆಲ್ದಿ ಕೂಡ. ಆದಷ್ಟು ಸಾಸ್ನೆಲ್ಲ ಅವಾಯ್ಡ್ ಮಾಡಿ. ನಾನು ಇದರಲ್ಲಿ ಕೇವಲ 2 ಸಾಸ್ನ ಯೂಸ್ ಮಾಡಿದ್ದೀನಿ, ಅದು ಸ್ವಲ್ಪ ಸ್ವಲ್ಪ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇಷ್ಟು ರೋಸ್ಟ್ ಆಗಿದ್ರೆ ಸಾಕು. ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಈಗ ಅದೇ ಬಾಣಲಿಗೆ ಉದ್ದುದಾಗಿ ಹಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು 1 ಆನಿಯನ್, 1 ಟೊಮೆಟೊ, ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆನಿಯನ್ ಹಾಕ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಬೇಕು. ದಯವಿಟ್ಟು ನನ್ನ ಚಾನಲ್ಗೆ ಒಂದು ಕಮೆಂಟು, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಈಗ ಹಚ್ಚಿಟ್ಕೊಂಡಿರೋವಂಥ ಕ್ಯಾರೆಟ್ನ ಹಾಕಬೇಕು. ಕ್ಯಾರೆಟ್ ಸ್ವಲ್ಪ ಬೇಯಬೇಕು, ಆಯಿತಾ? 80% ಬೇಯಬೇಕು, ಆವಾಗಲೇ ಚೆನ್ನಾಗಿರೋದು ತಿನ್ನೋಕ್ಕೆ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು 80% ಬಾಯ್ಲ್ ಆಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು 5 ಮಿನಿಟ್ಸಲ್ಲಿ ಬೆಂದೋಗುತ್ತೆ. ಅಷ್ಟೇನು ಟೈಮ್ ತೊಗೊಳ್ಳಲ್ಲ. ಕ್ಯಾಪ್ಸಿಕಮ್ ಅಂತೂ ಬೇಗನೆ ಬೇಯುತ್ತೆ. ಫುಲ್ಲು 100% ಬೆಂದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸೊ ಒಂದು 80 to 90% ಬಾಯ್ಲ್ ಆದರೆ ಸಾಕು. ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಆಗಲೇ ಹೇಳ್ದಲ್ಲ, ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಆವಾಗವಾಗ ಬೆಂದಿದೆಯಾ ಇಲ್ವಾ ಅಂತ. ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಆ್ಯಡ್ ಮಾಡ್ಬೋದು ಈರುಳ್ಳಿ ಹಾಕಿದಾಗ. ನಾನು ನನ್ನ ಮಗನಿಗೋಸ್ಕರ ಇದನ್ನು ಮಾಡ್ತಾ ಇರೋದ್ರಿಂದ ಅಷ್ಟೇನು ಜಾಸ್ತಿ ಸ್ಪೈಸಸ್ ಎಲ್ಲ ಯೂಸ್ ಮಾಡಿಲ್ಲ. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್. ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್. ಇದಕ್ಕಿನ್ನೇನು ಹಾಕೋ ಆಗಿಲ್ಲ. ಈಗ ಇನ್ನೊಂದು ಸ್ವಲ್ಪ ಸಾಸ್ ಎಲ್ಲ ಅದಕ್ಕೆ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಅಷ್ಟರಲ್ಲಿ ನಾನು ಚಪಾತಿ ಮಾಡ್ಕೋತಾ ಇದ್ದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು, ಈಗ ಆಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಪನ್ನೀರು, ಅದನ್ನು ಮಿಕ್ಸ್ ಮಾಡಿಬಿಟ್ಟು
ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನನ್ನ ಮಗನಿಗಂತೂ ಇದೇ ತುಂಬ ಫೇವ್ರೇಟ್ ಅಂದರೆ. ನಾನು ಜಿಮ್ಗೆ ಹೋಗೋದ್ರಿಂದ ಈ ಥರ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಪನ್ನೀರ್ನೆಲ್ಲ ಆ್ಯಡ್ ಮಾಡಿ ಅವಾಗವಾಗ ಮಾಡ್ಕೋತಾ ಇರ್ತೀನಿ. ಬೇಗನೆ ಆಗಿಬಿಡುತ್ತೆ ಕೂಡ, 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಈಗ ನೋಡಿ ಚಪಾತಿ ಮಾಡ್ತಾಯಿದ್ದೀನಿ. ಈ ಥರ ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಲಾಸ್ಟಲ್ಲಿ ಈ ಥರ ಚಪಾತಿಗೆ ಹಾಕಿ ರೋಲ್ ಮಾಡ್ಕೊಂಡು ತಿನ್ನೋದಷ್ಟೇ. ಬೇಕಿದ್ದರೆ ನೀವು ಸ್ವಲ್ಪ ಕೆಚಪ್ನ ಆ್ಯಡ್ ಮಾಡ್ಕೋಬೋದು. ಕೆಚಪ್ನ ಫಸ್ಟು ಚಪಾತಿಲಿ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಚೀಸ್ ಇದ್ದರೆ ಚೀಸ್ನು ಅದ್ರ ಮೇಲೆ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಚಪಾತಿ ಬಿಸಿ ಇದ್ದಾಗಲೇ ಚೀಸ್ ತುರಿದ್ಬಿಟ್ಟು ಹಾಕ್ಕೊಂಡು ನಾವು ಮಾಡಿರೋಂಥ ಈ ಸ್ಟಫಿಂಗ್ನ ಹಾಕ್ಕೊಂಡು ಈ ಥರ ರೋಲ್ ಮಾಡಿ ಟೇಸ್ಟ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಚಿಕ್ಕಪೇಟೆಗೆ ಹೋಗೋದಿತ್ತು, ಶಾಪಿಂಗ್ ಮಾಡೋದಿತ್ತು. ನೋಡಿ ಬಸ್ಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಇವತ್ತು ಬಸ್ಸಲ್ಲಿ ಹೋಗೋಣ ಚಿಕ್ಕಪೇಟೆಗೆ ಅಂತ ಹೊರಟಿದ್ದೆ. 2 ಇಯರ್ಸ್ ಆದಮೇಲೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅನ್ನೋ ಥರ. ಟ್ರಾವೆಲಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ವಿಡಿಯೋ ಮಾಡಿಕೊಂಡೆ ಅಲ್ಲಲ್ಲಿ. ಚಿಕ್ಕಪೇಟೆ ರೀಚ್ ಆದೆ. ನನ್ನ ತಂಗಿಗೆ ವೆಯ್ಟ್ ಮಾಡ್ತಾಯಿದ್ದೆ ನಾನು ನನ್ನ ತಂಗಿ ಇಬ್ಬರು ಒಂದು ಸಲ ಎಲ್ಲಾದರೂ ಶಾಪಿಂಗ್ ಹೋಗ್ಬಿಟ್ರೆ ತುಂಬ ಎಂಜಾಯ್ ಮಾಡ್ತೀವಿ. ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಲೆಹೆಂಗಾ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇದೇ ಲೆಹೆಂಗಾ ಬೇಕು ಅಂತಲೇ ಚಿಕ್ಕಪೇಟೆಗೆ ಹುಡ್ಕೊಂಡು ಹೋಗಿದ್ದು. ಅವ್ರು ಹೇಳಿರೋ ಅಡ್ರೆಸ್ಗೆ ಹೋಗಿದ್ದೆ, ಬಟ್ ವಿಡಿಯೋಲಿ 1500 ಹೇಳಿದರು. ಅಲ್ಲಿ ಹೋದ್ಮೇಲೆ ಅವರು 4000 ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಕಲರ್ಸ್ ಕೂಡ ಇತ್ತು. ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಲ್ಲಿ ಹೋದ್ಮೇಲೆ. ಆಮೇಲೆ ಈ ಬ್ಲೌಸ್ ಅಂಗಡಿಗೆ ಹೋದ್ವಿ. ಇದು ಆ್ಯಕ್ಚುಲಿ ಸುದರ್ಶನ್ ಸಿಲ್ಕ್ಸ್ ಇದೆಯಲ್ಲ, ಅದರ ಆಪೋಸಿಟಲ್ಲೇ ಇದೆ, 3rd ಫ್ಲೋರಲ್ಲಿ. ತುಂಬಾ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್. ನನಗಂತೂ ಎಲ್ಲ ಬ್ಲೌಸಸ್ ತುಂಬ ಇಷ್ಟ ಆಯಿತು. ನಾನು ಯಾವುದೂ ಸ್ಯಾರಿ ತೊಗೊಂಡೋಗಿರಲಿಲ್ಲ ಮ್ಯಾಚಿಂಗ್ಗೆ, ಆದ್ರೂ ಒಂದು 3 ಬ್ಲೌಸ್ ತೊಗೊಂಬಂದೆ. ಲಾಸ್ಟಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ ಏನೇನು ತೊಗೊಂಬಂದೆ ಅಂತ. ಇಯರಿಂಗ್ಸ್ ಅಂತೂ ತುಂಬಾ ಕ್ಯೂಟಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಒಂದು 3 o'clock 4 o'clock ಆಗೋಯ್ತು ಫ್ರೆಂಡ್ಸ್ ಅಲ್ಲೇ. ಆಮೇಲೆ ನೋಡಿದ್ರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ನನ್ನ ತಂಗಿ ಮಳೇಲಿ ಐಸ್ ಕ್ರೀಮ್ ಚೈಲ್ಡ್ಹುಡ್ಡಲ್ಲಿ ತಿಂದಿದ್ದು ನೆನಪು. ಸೊ ಒಳ್ಳೆ ಟೈಮ್ ಇದು ಅಂತ ಹೇಳಿ ಇಬ್ಬರು ಐಸ್ ಕ್ರೀಮ್ ತೊಗೊಂಡು ಮಳೆಯಲ್ಲೇ ನೆನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಬರ್ತಾ ಒಂದು ಬಿರಿಯಾನಿ ತಿಂದ್ಬಿಟ್ಟು ಮೆಜೆಸ್ಟಿಕ್ ಕಡೆ ಬಂದ್ವಿ. ನೋಡ್ತಿರಲ್ಲ ಎಷ್ಟು ಮಳೆ ಬರ್ತಾಯಿದೆ ಅಂತ. ಮೆಜೆಸ್ಟಿಕ್ ಹತ್ರ ಬಂದು ಇಬ್ಬರು ಒಂದು ಟೀ ಕುಡಿದ್ಬಿಟ್ಟು ಬಾಯ್ ಬಾಯ್ ಹೇಳ್ಕೊಂಡು ಅವಳು ಅವ್ರ ಮನೆಗೆ ಹೋದ್ಲು, ನಾನು ನಮ್ಮ ಮನೆಗೆ ಬಂದೆ. ನೋಡಿ ಫ್ರೆಂಡ್ಸ್, ಇದು ಶರಾರಾ ಡ್ರೆಸ್ ಥರ. ನನಗೆ ತುಂಬ ಇಷ್ಟ ಆಗಿದ್ದು ಇದೇನೆ ಇವತ್ತಿಂದ. ಇದರಲ್ಲಿ ಪ್ರೈಸ್ ಕೂಡ ತುಂಬ ಕಡಿಮೆನೇ ಅಂತ ಅನ್ನಿಸ್ತು ನನಗೆ. ಇದು ಆ್ಯಕ್ಚುಲಿ 3 ಪೀಸ್ ಕ್ಲಾತು, ಸಪ್ರೇಟ್ ಇದೆ. ನಾನು ಈ ಥರ ವಿಡಿಯೋಗೋಸ್ಕರ ಹಿಂಗೆ ಹಾಕಿ ತೋರಿಸ್ತಾ ಇದ್ದೀನಿ. ಪೀಚ್ ಕಲರಲ್ಲಿ ತುಂಬಾ ಸಿಂಪಲ್ಲಾಗೂ ಇದೆ, ಗ್ರ್ಯಾಂಡಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಬ್ಲೌಸ್ ಬಂದು ನಿಮಗೆ ಮಿಂಚು ಅನಿಸ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಕೈಗೆ ಮುಟ್ಟಿದ್ರೆ ಒಂದು ಸ್ವಲ್ಪನೂ ಅಂಟಲ್ಲ. ಸಾಫ್ಟ್ ಕ್ಲಾತ್ ಆಯಿತಾ. ಡಿಸೈನು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ. ಮತ್ತು ಈ ಬ್ಲೌಸ್ ಬಂದು ಸಿಲ್ವರ್ ಕಲರಲ್ಲಿದೆ. ಆ್ಯಕ್ಚುಲಿ ನಂದೊಂದು ಬ್ಲ್ಯಾಕ್ ಸ್ಯಾರಿ ಇತ್ತು, ಬ್ಲ್ಯಾಕ್ ಕಲರ್ ಸ್ಯಾರಿಗೆ ತುಂಬ ಸೂಟ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ಇದರಲ್ಲೂ ಕೂಡ ಸ್ಲೀವ್ಸ್ ಇದೆ. ಎಲ್ಲ ಬ್ಲೌಸಲ್ಲೂ ಸ್ಲೀವ್ಸ್ ಇದೆ. ನಮ್ಮ ಅಳತೆಗೆ ತಕ್ಕಂಗೆ ನಾವು ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಸ್ಲೀವ್ಸ್ ಕೊಟ್ಟಿದ್ದಾರೆ. ನನಗೆಲ್ಲ ಬ್ಲೌಸೂ ಇಷ್ಟ ಆಯಿತು ಫ್ರೆಂಡ್ಸ್. ಅಲ್ಲ ಆ್ಯಕ್ಚುಲಿ ನನಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಆದರೂ ಹೋಗ್ಬಿಟ್ಟು ಒಂದು 3 ಬ್ಲೌಸ್ ತೊಗೊಂಡೆ. ನನ್ನ ತಂಗಿನೂ ಒಂದು 3 ಬ್ಲೌಸ್ ತೊಗೊಂಡ್ಲು. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಪ್ಯೂರ್ ಕಾಟನ್ದು. ಇದರಲ್ಲಿ ಬಟನ್ಸ್ ಇದೆ ನೋಡಿ, ನನಗೆ ತುಂಬಾ ಇಷ್ಟ ಆಯಿತು ಈ ಬಟನ್ಸ್ ಇರೋದು. ಮತ್ತು ಕಾಲರು ಅಷ್ಟೇ, ಶೇಪ್ ಇದೆಯಲ್ಲ ವಿ ಶೇಪು, ಅದೂ ತುಂಬ ಇಷ್ಟ ಆಯಿತು. ಸ್ಲೀವ್ಸು ನೋಡಿ ಈ ಥರ ಸ್ಲೀವ್ಸ್ ಕೊಟ್ಟಿದ್ದಾರೆ. ಈ ಡ್ರೆಸ್ ಬಂದು ನೀವು ಪ್ರೈಸ್ ಗೆಸ್ ಮಾಡೋಕ್ಕೆ ಆಗಲ್ಲ.
ಅಷ್ಟು ಕಡಿಮೆ, ಜಸ್ಟ್ 300 ರುಪೀಸ್ ಫ್ರೆಂಡ್ಸ್. ಇದು ಒಂದು ಚಪ್ಪಲಿ ತೊಗೊಂಡೆ. ಮತ್ತು ಈ ಜಿಮ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆ ಎಲ್ಲೋ ಡ್ರೆಸ್ ತೋರಿಸಿದ್ನಲ್ಲ, ಆ ಡ್ರೆಸ್ಗೆ ಅಂತ ತೊಗೊಂಡಿದ್ದೆ ಇದು. ಓಕೆ.